ರಾಜ್ಯಕ್ಕೆ ಮತ್ತೆ ಒಕ್ಕರಿಸಿದ ಹಕ್ಕಿ ಜ್ವರ 3 ಗಡಿ ಜಿಲ್ಲೆಗಳಲ್ಲಿ ಆತಂಕ. ಚಿಕ್ಕಬಳ್ಳಾಪುರದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಕ್ಯಾನ್ಸರ್ನಿಂದ ಗುಣಮುಖರಾದ ಶಿವಣ್ಣ ನಾಳೆಯಿಂದ ಶೂಟಿಂಗ್ನಲ್ಲಿ ಭಾಗಿ. ಮತ್ತೆ ಅದೇ ಖದರ್ನಲ್ಲಿ ಅಖಾಡಕ್ಕೆ. ಬಿಜೆಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಮೇ ತಿಂಗಳಲ್ಲಿ ನಡೆಯಲಿದೆ ಪಾಲಿಕೆ ಎಲೆಕ್ಷನ್. ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಷನ್. ನೋಡಿ, ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು. ಈಗ ಸೋಮವಾರದಿಂದ ಶಿವಣ್ಣ ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಅದೇ ಕದರ್, ಅದೇ ಪವರ್ನಲ್ಲಿ ಶೂಟಿಂಗ್ಗೆ ನಟ ಶಿವರಾಜ್ ಕುಮಾರ್ ಎಂಟ್ರಿಯನ್ನ ಕೊಡಲಿದ್ದಾರೆ. ಯಾವುದು ಕೂಡ ಕಡಿಮೆ ಆಗಲ್ಲ, ಅದೇ ಕದರ್ ಇರುತ್ತೆ, ಅದೇ ಪವರ್ ಇರುತ್ತೆ ಅಂತ ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾನು ಅಷ್ಟೇ ಜಸ್ಟ್ ಇವಾಗ ತಾನೇ ನನ್ನ ಸರ್ಜರಿ ಮುಗಿಸ್ಕೊಂಡು ಬಂದೆ. ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ನಿಮ್ಮ ಒಂದು ಬೆಸ್ಟ್ ವಿಶಸ್, ಪೂಜೆ ಪುನಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಮ್ಮ ನಿಲ್ಲಿಸಿದೆ. ನಾನು ಯಾವತ್ತೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಮರೆಯಲ್ಲ. ಇನ್ನೇನು ನಾಳೆದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಸಹಕಾರ ವಿಶ್ವಾಸ ಹೆಂಗಿತ್ತು ಅದೇ ತರ ಆ ಸಹಕಾರ ಇರುತ್ತೆ ಅಂತ ಭಾವಿಸ್ತೇನೆ. ಅದೇ ಎನರ್ಜಿ ಇರುತ್ತೆ, ಅದೇ ಪವರ್ ಇರುತ್ತೆ. ಪವರ್ ಹೋಗಲ್ಲ, ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇದರಿಂದ ಖಂಡಿತ ಪವರ್ ಇದ್ದೇ ಇರುತ್ತೆ. ಖಂಡಿತ ಸಿನ್ಸಿಯರ್ ವರ್ಕ್ ಮಾಡ್ತೀನಿ. ಏನಿವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಥೀಮ್ ಮಾಡಿದ್ದಾರೆ, ಅದು ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ. ಇನ್ನು ರಾಜ್ಯಕ್ಕೆ ಮತ್ತೆ ಒಕ್ಕರಿಸಿದ ಹಕ್ಕಿ ಜ್ವರ. ಇದು 3 ಗಡಿ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಆತಂಕ ಈಗ ಶುರುವಾಗಿದೆ. ಹಕ್ಕಿ ಜ್ವರಕ್ಕೆ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ವರದಹಳ್ಳಿ ಜನರು ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಈಗಾಗಲೇ 3 ಗಡಿ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಆತಂಕ ಈಗ ಜನರಲ್ಲಿ ಮನೆ ಮಾಡಿದೆ. ಹಕ್ಕಿ ಜ್ವರಕ್ಕೆ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅದು ಕೂಡ ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ. ಜೀವಂತ ಕೋಳಿಗಳ ಕತ್ತು ಕೂಡ ಮುರಿದ್ರು. ಕೊರೋನಾ ಬಂದಾಗ ಜನರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ರಿ, ಈಗ ಕೋಳಿಗಳಿಗೆ ಯಾಕಿಲ್ಲ ಅಂತ ಜನರು ಕೂಡ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ ವೈರಸ್ ಕಂಡು ಬಂದಿದೆ, ಆರೋಗ್ಯವಾದಂತ ಕೋಳಿ ಯಾಕೆ ಸಾಯಿಸಿದ್ರಿ? ಕೋಳಿ ಸಾಯಿಸಿದವರು ಪರಿಹಾರ ಕೊಡ್ತಿಲ್ಲ. ವರದಹಳ್ಳಿಯಲ್ಲಿ ಕೋಳಿ ಸಾಕಿದ ಜನರ ಅಳಲಿದು. ಜೀವಂತ ಕೋಳಿಗಳನ್ನ ಈಗಾಗಲೇ ಕತ್ತು ಮುರಿದು ಸಾಯಿಸ್ತಾ ಇದ್ದಾರೆ. ಕೊರೋನಾ ಬಂದಾಗ ಜನರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ರಿ, ಈಗ ಎಲ್ಲೋದ್ರಿ? ಆ ಕೋಳಿಗಳಿಗೂ ಕೂಡ ಕೊಡಬೇಕಾಗಿತ್ತಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ ವೈರಸ್ ಈಗಾಗಲೇ ಕಂಡು ಬಂದಿದೆ, ಆರೋಗ್ಯವಾದ ಕೋಳಿ ಯಾಕೆ ನೀವು ಸಾಯಿಸ್ತಾ ಇದ್ರಿ? ಅದು ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ. ಕೋಳಿ ಫಾರಂ ನಡೆಸ್ತಾರೆ, 5ರಿಂದ 10-15 ಸಾವಿರ ಮರಿಗಳನ್ನ ಕೋಳಿ ಸಾಗಿಸ್ತಾರೆ. ಆದ್ರೆ ಎಲ್ಲವನ್ನೂ ಕೂಡ ಸಾಮೂಹಿಕವಾಗಿ ಸಾಯಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಗ್ರೌಂಡ್ ರಿಪೋರ್ಟ್ ಮಾಡಿ